ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಅವರೆಕಾಳು ಮಿಕ್ಸರ್ಗೆ ಏನೇನು ಬೇಕು, ಯಾವ ತರ ಮಾಡೋದಂತ ನೋಡೋಣ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಅವರೆಕಾಳು, ಉಪ್ಪು, ಕರಿಬೇ ಸೊಪ್ಪು, ಗೋಡಂಬಿ, ಪುಟಾಣಿ, ಶೇಂಗಾ, ಬಾದಾಮಿ ಹಾಕಿ ಖಾರದ ಪುಡಿ. ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಚಿ ನಾವೀಗ ಒಂದು ಪ್ಯಾನ್ ಇಡೋಣ. ಪ್ಯಾನ್ ಇಟ್ಟ ನಂತರ ಎಣ್ಣೆಯನ್ನ ಕಾಯ್ಲಿಕ್ಕೆ ಇಡೋಣ. ನಾವಿಲ್ಲಿ ಹಿದಿಕಿದ ಅವರೆಕಾಳನ್ನ ತಗೊಳ್ತಾರೆ ಸ್ನೇಹಿತರೆ. ನೀರಲ್ಲಿ ನೆನೆ ಹಾಕಿ ಹಿದಿಕಿದ ಮೇಲೆ ಆ ಅವರೆಕಾಳು ಏನಿರುತ್ತಲ್ವಾ ಅದನ್ನ ಹಾಕೊಳ್ತಾ ಇದೀವಿ. ನೋಡ್ಬೋದು, ನೀರೆಲ್ಲ ಸ್ವಲ್ಪ ಇಳಿದ ಮೇಲೆ ಡ್ರೈ ಆದ್ಮೇಲೆ ನಾವು ಮಾಡೋಕ್ಕೆಲ್ಲ ಸಿಡಿತತ್ತೆ. ಅದಕ್ಕೋಸ್ಕರ ಬಿಸಿ ಬಿಸಿ ಎಣ್ಣೆ ಕಾದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅವರೆಕಾಳು ಅಂತ ಹೇಳಿ. ಎಷ್ಟು ಸಖತ್ತಾಗಿ ಬರ್ತದೆ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ ಹೌದು, ಬಟ್ ಕಷ್ಟಪಟ್ಟರೆ ಅಲ್ವಾ ಸುಖ ಸಿಗೋದು. ನೀವಿನ್ನು ನಮ್ಮ ಚಾನಲ್ಗೆ ಇದೇ ಮೊದಲು ಬಾರಿಗೆ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಅಷ್ಟೊಳಗೆ ಇದು ಫ್ರೈ ಆಗ್ತಾ ಇರ್ಬೋದು, ನೋಡ್ಬೋದು ನೀವು. ನೀವ್ಯಾವ್ದಾದ್ರು ಅವರೆಕಾಳು ರೆಸಿಪಿನಲ್ಲಿ ಯಾವ್ದಾದ್ರು ರೆಸಿಪೀಸ್ ಬೇಕಂದ್ರೆ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಬೇಗ ನಿಮ್ಮ ಮುಂದೆ ತಂದಿರಲು ನಾವು ಟ್ರೈ ಮಾಡ್ತೇವೆ, ಓಕೆನಾ. ನೀಟಾಗಿ ಇದು ಟೈಮ್ ಟೇಕರ್ ಅಂತ ಹೇಳ್ತಾ ಇದೀನಿ. ಸಿಕ್ಕಾಪಟ್ಟೆ ಟೈಮ್ ಬೇಕು ಇದನ್ನ ಫ್ರೈ ಮಾಡ್ಕೊಳ್ಳೋಕೆ, ಯಾಕಂದ್ರೆ ಸ್ವಲ್ಪ ಫ್ರೈ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಎತ್ತಿಟ್ಟಾದ್ಮೇಲೆ ಶೇಂಗಾವನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈ ತರ ಜಾಲ್ರಿ, 2 ತರ ಜಾಲ್ರಿ ಬರುತ್ತಲ್ವಾ, ಆ ತರ ಜಾಲ್ರಿ ಇದ್ರೆ ಇನ್ನು ಬೆಸ್ಟ್ ಐಡಿಯಾ. ಯಾಕಂದ್ರೆ ನೀಟಾಗಿ ಎಣ್ಣೆಲ್ಲ ನೀರು ಇಳಿಯುತ್ತೆ ಅಂತ ಹೇಳಿ ನಾವು ಆ ತರ ಜಾಲ್ರಿಯಲ್ಲಿ ಇರ್ತದೆ. ಈಗ ಶೇಂಗಾವನ್ನ 1 ಬೌಲಷ್ಟು ತಗೊಂಡು ಇದನ್ನು ಕೂಡ ನೀಟಾಗಿ ಗೋಲ್ಡನ್ ಬಣ್ಣಕ್ಕೆ ತಿರುಗುವ ರೀತಿಯಲ್ಲಿ ನಾವು ಇದನ್ನ ಕೂಡ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ಬೋದು, ಚಮಚದ ಸಹಾಯದಿಂದ ಈ ತರ ಮಾಡೋದ್ರಿಂದ ತುಂಬಾ ಈಸಿಯಾಗಿ ತೆಗಿಬಹುದು. ಯಾಕಂದ್ರೆ ಬೇಗ ಬರಲ್ಲ, ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಎಣ್ಣೆ. ಶೇಂಗಾ ಫ್ರೈ ಆಗೇ ಹೋಯ್ತು. ಎತ್ತಿಟ್ಕೊಳ್ಳೋಣ. ನಂತರ ನಾವು ಪುಟಾಣಿ ಅಂತಾರಲ್ಲ, ನಾವು ಊರ್ಗಡ್ಲೆ ಅಂತೇವಿ, ಬೆಳಗಡ್ಲೆ ಅಂತೇವಿ, ನೀವೇನಂತೀರಾ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ಬೋದು, ಪುಟಾಣಿಯನ್ನ ಫ್ರೈ ಮಾಡುವಾಗ ಸ್ವಲ್ಪ ಈ ಜಾಲ್ರಿನೇ ತಗೊಳ್ಳೋಣ ಅಂತ ಹೇಳಿ. ಯಾಕಂದ್ರೆ ಚಿಕ್ಕದೆಲ್ಲ ಬಿದ್ಬಿಡುತ್ತೆ, ಅದಕ್ಕೋಸ್ಕರ ಈ ತರ ಜಾಲ್ರಿ ಇದ್ರೆ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ತರ ಜಾಲ್ರಿ ಇದ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಚಿಕ್ಕದು ಬಿದ್ರೆ ಅಷ್ಟು ತೆಗಿಯೋಕೆ ತುಂಬಾನೇ ಸ್ವಲ್ಪ ರಿಸ್ಕ್. ಈ ತರ ಜಾಲ್ರಿ ಇದ್ರೆ ಆರಾಮ್ಸೆ ಆಗುತ್ತೆ, ಎಣ್ಣೆಯನ್ನು ಕೂಡ ಫ್ರೈ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಇದು ಫೈನಲಿ ಫ್ರೈ ಆಯ್ತು. ಯಾಕೆ ಸ್ವಲ್ಪ ಎಣ್ಣೆ ತಗೊಂಡನಿಂದ ನೋಡೋದು, ಕರಿತಾ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆ ಮಾಡೋದು ಬೆಸ್ಟ್. ನಂತರ ನಾವು ಬಾದಾಮಿಯನ್ನ ಫ್ರೈ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ಇದೆಲ್ಲ ಒಂಥರ ಬಾಯಿಗೆ ಸಿಗ್ತಾ ಇದ್ರೆ ಸಖತ್ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಬಾದಾಮಿ ಕೂಡ ಗೋಲ್ಡನ್ ಬಣ್ಣಕ್ಕೆ ತಿರುಗಿದ ನಂತರ ನಾವು ಇದಕ್ಕೆ ಗೋಡಂಬಿಯನ್ನ ಸೇರಿಸ್ಕೊಳ್ತಾ ಇದೀವಿ. ಗೋಡಂಬಿ ಕೂಡ ಸ್ವಲ್ಪ ಫ್ರೈ ಆಗಿ ಗೋಲ್ಡನ್ ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ಕೂಡ ಹಾಗೆ ಹೋಯ್ತು. ಇದನ್ನು ಕೂಡ ಇಟ್ಟಿಟ್ಕೊಳ್ಳೋಣ. ನಂತರ ಕರಿಬೇ ಎಲೆನ ಒಂದು 4ರಿಂದ 5 ಕರಿಬೇ ಎಲೆ ತಗೊಂಡ್ವಿ. ಇದನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಅವಲಕ್ಕಿ ತಗೊಂಡಿದ್ದೀವಿ ಸ್ನೇಹಿತರೆ. ನೋಡ್ಬೋದು, ಇದು ಸ್ವಲ್ಪ ದಪ್ಪ ಅವಲಕ್ಕಿ ಅಂತಲ್ಲ, ಆ ಅವಲಕ್ಕಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತದೆ. ಒಂದೊಂದನ್ನೇ ಎಲ್ಲದನ್ನು ಕರೆದು ಈ ಪಾತ್ರೆಗೆ ಅಲ್ಲಿ ಹಾಕೊಳ್ತಾ ಇದೀವಿ. ಕರೆದಿರೋಂಥ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಂಡ್ವಿ. ಅದಾದ್ಮೇಲೆ ಬೆಳ್ಳುಳ್ಳಿ ಏನು ಬೇಳೆ ಮಾಡ್ಕೊಂಡಿದ್ರು ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಇದನ್ನ ಆ ಪಾತ್ರೆಗೆ ಅಂದ್ರೆ ಸೇರಿಸ್ಕೊಳ್ಬೇಕು. ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ಕರಿದ ಪದಾರ್ಥಗಳನ್ನ ನೋಡಿದ್ರಲ್ವಾ. ಇಷ್ಟ ಆದ್ಮೇಲೆ ಎಲ್ಲವನ್ನ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ. ಫೈನಲಿ ಮಿಕ್ಸರ್ಗೆ ಏನೆಲ್ಲ ಬೇಕೋ ಐಟಮ್ ಎಲ್ಲ ಕರ್ಕೊಂಡಾಯ್ತು. ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡ್ವಿ. ಇದಾದ್ಮೇಲೆ ಇದಕ್ಕೆ ಖಾರ, ಉಪ್ಪು ಎಲ್ಲ ಹಾಕೊಳ್ಬೇಕಲ್ವಾ. ಉಪ್ಪು ಖಾರವನ್ನ ಹಾಕೊಳ್ಬೇಕು. ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ನಾವು ಖಾರದ ಪುಡಿನ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವರೆಕಾಳು ಮಿಕ್ಸ್ಚರ್ ಸವಿಯಲು ಸಿದ್ಧವಾಯಿತು ಸ್ನೇಹಿತರೆ. ಇದು ಇದ್ದಕ್ಕಿದ್ದ ಅವರೆಕಾಳು ಮಿಕ್ಸ್ಚರ್ ಸ್ನೇಹಿತರೆ. ಸಖತ್ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ರೆಸಿಪಿ ನೋಡಕ್ಕೆ ಇಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ, ಆದ್ರೆ ತಿಂದ್ರೆ ಇನ್ನೂ ಎಷ್ಟು ಟೇಸ್ಟಿಯಾಗಿ ಇರಬಹುದಲ್ವಾ. ನೋಡಕ್ಕೆ ಎಲ್ಲ ಸಖತ್ತಾಗಿದೆ ಅಲ್ವಾ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಕೂಡ ಮರಿಬೇಡಿ. ಇಷ್ಟ ತನಕ ನೋಡಾಯ್ತು. ಈಗ ಒಂದು ಬೈಟ್ ತಿಂದು ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಆನಿ ತಗೊಳ್ಳಿ ಆನಿ. ವಾ ಸಖತ್ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ. ಸೂಪರ್ ಆಗಿ ಬಂದಿದೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ರೆಸಿಪಿ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.